ಕೆಆರ್ ಮಾರ್ಕೆಟ್ನಲ್ಲಿ ಮಳಿಗೆಗಳ ನೆಲಸಮಕ್ಕೆ ಸದ್ಯಕ್ಕೆ ತಡೆಯೊಡ್ಡಲಾಗಿದೆ. ಲೈಸೆನ್ಸ್ ಇಲ್ಲದ ಮಳಿಗೆಗಳ ವಹಿವಾಟಿಗೆ ಹೈಕೋರ್ಟ್ ನಿರ್ಬಂಧ ಹೇರಿದೆ. ಪಾದಚಾರಿಗಳ ಹಕ್ಕನ್ನು ರಕ್ಷಿಸೋದಕ್ಕೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಲೈಸೆನ್ಸ್ ಇಲ್ಲದವರಿಗೆ ಕೆಆರ್ ಮಾರ್ಕೆಟ್ ಮಳಿಗೆಗಳ ತೆರವು ಪ್ರಶ್ನಿಸಿದ್ರು ವರ್ತಕರು. ಇದಕ್ಕೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಜಿಬಿಎಗೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಕೆಆರ್ ಮಾರುಕಟ್ಟೆಯಲ್ಲಿ ಮಳಿಗೆಗಳ ನೆಲಸಮಕ್ಕೆ ಅಂದ್ರೆ ಸದ್ಯಕ್ಕೆ ತಡೆ, ಯಾಕೆಂದ್ರೆ ಇದಕ್ಕೆ ಉತ್ತರ ಕೊಡಿ ಅಥವಾ ಇದಕ್ಕೆ ತಕರಾರಿದ್ರೆ ಹೇಳಿ ಅಂತ ಹೇಳಿ ಜಿಬಿಎಗೆ ಅವಕಾಶ ಕೊಟ್ಟಿದೆ. ಇಲ್ಲಿ ಲೈಸೆನ್ಸ್ ಇಲ್ಲದ ಮಳಿಗೆಗಳಿತ್ತಲ್ಲ, ಅದರ ವಹಿವಾಟಿಗೆ ಹೈಕೋರ್ಟ್ ನಿರ್ಬಂಧ ಹೇರಿದೆ. ಪಾದಚಾರಿಗಳ ಹಕ್ಕನ್ನು ರಕ್ಷಿಸಬೇಕು ಅನ್ನೋ ಕಾರಣಕ್ಕೆ ಈ ಸೂಚನೆ ಕೊಟ್ಟಿದೆ. ಸೊ ಕೆಆರ್ ಮಾರ್ಕೆಟ್ ಮಳಿಗೆಗಳ ತೆರವನ್ನ ಈ ವರ್ತಕರು ಪ್ರಶ್ನೆ ಮಾಡಿದ್ರು. ಇದಕ್ಕೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಈಗ ಜಿಬಿಎಗೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಆಕ್ಷೇಪಣೆ ಸಲ್ಲಿಸಿದ ನಂತರ ಮತ್ತೆ ಆ ಕಾರ್ಯ ಮುಂದುವರಿಬಹುದು, ಕೋರ್ಟ್ನ ಸೂಚನೆ ಏನು ಬರುತ್ತೆ ಅನ್ನೋದರ ಮೇಲೆ. ಆದರೆ ಈಗ ಸದ್ಯ ಹೈಕೋರ್ಟ್ನ ಅಂಗಳದಲ್ಲಿ ಇದಿರೋದ್ರಿಂದಾಗಿ ತಾತ್ಕಾಲಿಕವಾಗಿ ಈ ಕಾರ್ಯಾಚರಣೆಗೆ ತಡೆಯೊಡ್ಡಲಾಗಿರೋದು. ಜಿಬಿಎ ಅದಕ್ಕೆ ಯಾವ ರೀತಿ ಆಕ್ಷೇಪಣೆ ಸಲ್ಲಿಸುತ್ತೆ ವರ್ತಕರ ಪ್ರಶ್ನೆಗೆ ಅನ್ನೋದನ್ನು ನೋಡಿಕೊಂಡು ನ್ಯಾಯಾಲಯ ಮುಂದಿನ ವಿಚಾರಣೆ ನಡೆಸಿ ಆದೇಶ ಕೊಡೋವರೆಗೆ ಸದ್ಯ ಇದು ತಾತ್ಕಾಲಿಕವಾಗಿ ನೆಲಸಮ ಕಾರ್ಯಕ್ಕೆ ತಡೆಯೊಡ್ಡಲಾಗಿದೆ. ಇದು ಇನ್ನು ಮುಂದೆ ಈ ಕಾರ್ಯಾಚರಣೆನೇ ನಡೆಯೋದಿಲ್ಲ, ತೆರವು ಕಾರ್ಯಾಚರಣೆ ನಿಲ್ತು ಅಂತಲ್ಲ, ಅದು ಈಗ ಹೈಕೋರ್ಟ್ ಅಂಗಳದಲ್ಲಿರೋದ್ರಿಂದ ಈ ಕಾರ್ಯಾಚರಣೆಯನ್ನು ಇಲ್ಲಿದ್ದಂಥ ವರ್ತಕರು ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ಜಿಬಿಎ ಆಕ್ಷೇಪಣೆ ಸಲ್ಲಿಕೆ ಮಾಡಬೇಕು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ರಮೇಶ್, ಈಗ ಜಿಬಿಎಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶ, ಹೈಕೋರ್ಟ್ ಆದೇಶ ಬರೋವರೆಗೆ ಮಾತ್ರ ಇದು ತಾತ್ಕಾಲಿಕ ತಡೆನಾ ಕಾರ್ಯಾಚರಣೆಗೆ? ವಿಜಯ್, ಇವತ್ತು ಕೋರ್ಟ್ ಆದೇಶ ಮಾಡೋದು ಕೇವಲ ಮಧ್ಯಂತರ ಆದೇಶ ಅಷ್ಟೇನೆ. ಅಂದ್ರೆ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ಫುಟ್ಪಾತ್ ಅಲ್ಲಿ ಸಂಚಾರ ಮಾಡುವಂತ ಪಾದಚಾರಿಗಳ ಹಕ್ಕನ್ನು ಕೂಡ ರಕ್ಷಿಸಬೇಕು. ಅದೇ ರೀತಿ ಈಗೇನು ವರ್ತಕರು ಅರ್ಜಿಯನ್ನು ಸಲ್ಲಿಸಿದ್ದಾರೆ, ಬಹುತೇಕ ವರ್ತಕರು ಲೈಸೆನ್ಸ್ ಅನ್ನೇ ನಕಲು ಮಾಡಿದ್ದಾರೆ ಅನ್ನುವಂತ ಆರೋಪ ಇದೆ. ಹೀಗಾಗಿ ಇಂಥ ಲೈಸೆನ್ಸ್ ಆಧಾರದ ಮೇಲೆ ಯಾವುದೇ ರೀತಿಯಾದಂತಹ ಒಂದು ಮಳಿಗೆಗಳನ್ನ ನಡೆಸೋ ಆಗಿಲ್ಲ ಅಂತಾನೂ ಕೂಡ ಹೈಕೋರ್ಟ್ ತಾಕೀತು ಮಾಡಿದೆ. ಹೀಗಾಗಿ ಇದು ಮಳಿಗೆ ಅಲ್ಲಿ ಯಾರು ಅಕ್ರಮವಾಗಿ ಮಳಿಗೆಯನ್ನ ಇಟ್ಕೊಂಡಿದ್ದಾರೆ ಅವ್ರಿಗೆ ಯಾವುದೇ ರೀತಿ ರಿಲೀಫ್ ಅನ್ನ ಕೊಟ್ಟಿಲ್ಲ. ಆದ್ರೆ ಈಗೇನು ನೆಲಸಮ ಮಾಡ್ತಾ ಇದ್ದಾರೆ, ಕಟ್ಟಡ ನೆಲಸಮ, ಆದ್ರೆ ಲೈಸೆನ್ಸ್ ಇದ್ದು ಕೂಡ ನೆಲಸಮ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ಅರ್ಜಿದಾರರ ಆರೋಪ ಆಗಿತ್ತು. ಹೀಗಾಗಿ ಇದಕ್ಕೆ ತಾತ್ಕಾಲಿಕವಾಗಿ ತಡೆಯಾಜ್ಞೆ ಕೊಟ್ಟಿದೆ ಮುಂದಿನ ವಾರದವರೆಗೂ. ಆಮೇಲೆ ಜಿಬಿಎ ಆಕ್ಷೇಪಣೆಯನ್ನ ಪರಿಗಣಿಸಿ ಕೋರ್ಟು ಮತ್ತೆ ನೆಲಸಮಕ್ಕೆ ಅವಕಾಶ ಕೊಡಬೇಕು ಬೇಡ ಅನ್ನೋದನ್ನ ತೀರ್ಮಾನ ಮಾಡುತ್ತೆ. ಆದ್ರೆ ಫುಟ್ಪಾತ್ ನ ಬಳಸುವಂತ ಪಾದಚಾರಿಗಳ ಹಕ್ಕನ್ನ ಗುರುತಿಸಬೇಕು ಅಂತೇಳಿ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಥ್ಯಾಂಕ್ ಯು ರಮೇಶ್. ಸೊ ಈಗ ಅಂದರೆ ಈ ಲೈಸೆನ್ಸ್ ಇದ್ರೂ ಕೂಡ ಒಂದಷ್ಟು ಕಡೆ ಈ ತೆರವು ಮಾಡ್ತಿದ್ದಾರೆ ಅನ್ನುವಂಥ ಆರೋಪ, ಅದಕ್ಕೆ ಸಂಬಂಧಪಟ್ಟ ಹಾಗೆ ತಡೆ ಕೊಟ್ಟಿರೋದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇತ್ಯರ್ಥ ಆದ ನಂತರದಲ್ಲಿ ಈ ಕಾರ್ಯಾಚರಣೆ ಮತ್ತೆ ಮುಂದುವರಿಬಹುದು.